ಶ್ರಾವಣ ಮಾಸದಲ್ಲಿ ಆಗಸ್ಟ್ 9ನೇ ತಾರೀಕಿನಿಂದ 15ನೇ ತಾರೀಕು ತನಕ ಗೌರಿಬಿದನೂರು ತಾಲೂಕು ತೊಂಡಬಾವಿ ಹೋಬಳಿಯಲ್ಲಿ ತೊಂಡಬಾವಿ ಗ್ರಾಮದಲ್ಲಿ ಶ್ರೀ ವೀರ ಆಂಜನೇಯ ಸ್ವಾಮಿ ವೀರ ಹನುಮಾನ್ ಟೆಂಪಲ್ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ. ಇದು ನಮ್ಮ 3 ತಲೆಮಾರಿನ ಹಿಂದೆ 2-3 ತಲೆಮಾರಿನ ಹಿಂದೆ ಇರ್ಬೋದು, ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ನಮ್ಮ ಪೂರ್ವಿಕರು ಇದೇ ತೊಂಡಬಾವಿಯಲ್ಲಿ ಇದ್ದು ಕೆಲವು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾಗ ಆ ವಿಜಯನಗರ ಪತನದ ನಂತರ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭೂಮಿಗಳನ್ನು ತೆಗೆದು ವ್ಯವಸಾಯವನ್ನು ಮಾಡಿಕೊಂಡು ನಮ್ಮ ಕುಲವೃತ್ತಿಯನ್ನು ಮಾಡ್ತಾ ಬಹಳಷ್ಟು ಜನಾನುರಾಗಿಗಳಾಗಿದ್ದರು. ಅವರ ಒಂದು ಮುಂದಾಲೋಚನೆಯಿಂದ ಇಡೀ ನಮ್ಮ ಸಮಾಜಕ್ಕೆ, ನಮ್ಮದ ಸಮಾಜ ಅಲ್ಲದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಹನುಮಾನ್ ಟೆಂಪಲನ್ನು, ವೀರಾಂಜನೇಯ ಸ್ವಾಮಿ ಟೆಂಪಲನ್ನು ಆಗಿನ ಕಾಲದಲ್ಲಿ 2 ಎಕರೆ ಜಮೀನು ಈ ದೇವಸ್ಥಾನದ ಮುಂದೆ 2 ಎಕರೆ ಜಮೀನು, ಅದರಲ್ಲಿ ಬರೋ ಆದಾಯವನ್ನ ಇಲ್ಲಿ ಬಂದಂಥ ಭಕ್ತಾದಿಗಳು ದೀಪ ಒಂದು ಶ್ರಾವಣ ಮಾಸದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಪ್ರತಿಯೊಂದು ಆಗಲಿ ಅನ್ನೋ ಉದ್ದೇಶದಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಅವರು ಮುಂಜಾಗ್ರತೆಯಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಒಂದು ಅವರ ಯೋಕ್ತಾನುಸಾರ ಒಂದು ಬಹಳ ಉತ್ತಮ ರೀತಿಯಲ್ಲಿ, ಸಂಸ್ಕಾರ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪೂಜೆ ಪುನಸ್ಕಾರಗಳಾಗುವಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲ ಮಾಡಿದ್ದಾರೆ. ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಸಮಾಜದ ಎಲ್ಲ ವರ್ಗದವರು ಹಾಗೂ ಎಲ್ಲರ ಸಹಕಾರದಿಂದ, ಊರಿನ ಸಹಕಾರದಿಂದ, ಎಲ್ಲರ ಸಹಕಾರದಲ್ಲೂ ಉತ್ತಮ ರೀತಿಯಲ್ಲಿ ಇವತ್ತು ಹೊರಹೊಮ್ಮಿದೆ. ಈ ದೇವಸ್ಥಾನ ಹೊರಹೊಮ್ಮಿದೆ, ತಾವೆಲ್ಲ ಕಣ್ಣಿಂದ ನೋಡ್ಬೋದು. ಇದಕ್ಕೆ ಬಹಳ ಇತಿಹಾಸನೂ ಇದೆ. ಅದೇ ರೀತಿ ಆ ಪರಂಪರೆಯಿಂದ ಬಂದಂತ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದಂತ ಬಹಳಷ್ಟು ಭಕ್ತಾದಿಗಳಿಗೆ, ಜನಗಳಿಗೆ ಒಳ್ಳೇದಾಗಿರುವಂತ ಅವಕಾಶಗಳು ಬಹಳಷ್ಟಿದೆ, ಅವರು ಹೇಳ್ಕೊಂಡಿದ್ದಾರೆ. ಅದರಿಂದ ಎಲ್ಲಾ ಭಕ್ತಾದಿಗಳು, ಬರೀ ನಮ್ಮ ಸಮಾಜ ಅಲ್ಲ, ಇಡೀ ಗೌರಿಬಿದನೂರು ತಾಲೂಕಿನ ಎಲ್ಲ ಪಂಚಾಯಿತಿಗಳ ಎಲ್ಲರೂ ಅಲ್ಲದೆ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈ ದೇವಸ್ಥಾನಕ್ಕೆ ಬಂದು ಈ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರ ಬಳಿಯೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ದಿನಾಂಕ 9/8/1925 ಶನಿವಾರ ಬೆಳಿಗ್ಗೆ 8:30ರಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಂಗಳವಾದ್ಯದಿಂದ ಕಾರ್ಯಕ್ರಮ, ಮಹಾಗಣಪತಿ ಪೂಜೆ, ಪುಣ್ಯಾಹ ಎಲ್ಲ ಆಗಿಂದ ಶುರು ಆಗುತ್ತೆ. ಇದಕ್ಕೆ ಹೋಮ ಹವನ, ನವಗ್ರಹ ಪೂಜೆ ಎಲ್ಲ ಆಗುತ್ತೆ. ಇದರ ಜೊತೆಯಲ್ಲಿ ರಾಜಗೋಪುರ ಪ್ರತಿಷ್ಠಾಪನೆ ಆಗುತ್ತೆ, ವಿಮಾನ ಗೋಪುರದ ಪ್ರತಿಷ್ಠಾಪನೆ ಆಗುತ್ತೆ. ಇದಕ್ಕೆ ಬಹಳಷ್ಟು ಆಗಮಿಕರು, ಸುಮಾರು ಎಲ್ಲ ವಿಶ್ವಾಸ ದೀಕ್ಷಿತ್ ಅನ್ನೋ ಆಗಮಿಕರು ಬಂದು ಸಕಲವನ್ನು ನಡೆಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು 9ರಿಂದ 11 ತನಕ ಈ ತೊಂಡೆಬಾವಿಯಲ್ಲಿ ನಡೆಯುತ್ತೆ. ವೀರಾಂಜನೇಯ ಸ್ವಾಮಿ ಟೆಂಪಲ್ ಪುಣ್ಯ ಕಾರ್ಯಗಳು, ಈ ಕಾರ್ಯಗಳೆಲ್ಲ ಇಲ್ಲಿ ನಡೆಯುತ್ತೆ. 11ರ ಮೇಲೆ 13ರಿಂದ 15ನೇ ತಾರೀಕು ತನಕ ವೀರನಾಗಮನ ದೇವಸ್ಥಾನ ACC ಫ್ಯಾಕ್ಟರಿ ಆಪೋಸಿಟ್ ಇರುವಂತ ಜಾಗದಲ್ಲಿ, ಅಲ್ಲಿಯೂ 1 ಎಕರೆ ವಿಸ್ತೀರ್ಣದಲ್ಲಿ ಒಂದು ಅದ್ಭುತವಾದಂತ ಅಮ್ಮನವರ ಆಲಯವನ್ನು ನಿರ್ಮಿಸಲಾಗಿದೆ. ಅದಕ್ಕೆ ತಾವುಗಳೆಲ್ಲರೂ ಬಂದು ಅಲ್ಲಿಯೂ ಅಷ್ಟೇ ಆ ದೇವಿಯ ಮಹತ್ವ ಈ ಊರಿನ ಸುತ್ತಮುತ್ತಲ ಎಲ್ರಿಗೂ ಗೊತ್ತು, ನಾವು ಹೇಳೋ ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಮಳೆ ಬರದೇ ಇದ್ದಾಗ ಆ ದೇವಿಗೆ ಆರತಿ ಮಾಡಿದಾಗ ಮಳೆ ಬಂದಿರೋ ನಿದರ್ಶನ, ಮಕ್ಕಳಾಗದೇ ಇರೋರಿಗೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮಕ್ಕಳಾಗಿರುವಂತ ನಿದರ್ಶನ, ಮದುವೆ ಆಗದೆ ಇರುವಂತ ಹೆಣ್ಮಕ್ಕಳಿಗೆ ಶೀಘ್ರವಾಗಿ ಮದುವೆ ಆಗುವಂತ ವ್ಯವಸ್ಥೆ,
ಆ ದೇವಿಯ ಅನುಗ್ರಹದಿಂದ ಆಗಿರುವಂಥ ವ್ಯವಸ್ಥೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರೆಗೂ ಗೊತ್ತಿದೆ. ಅದೇ ರೀತಿ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸ್ಲಿ, ಪ್ರತಿಯೊಬ್ಬ ಜನಗಳಿಗೂ ಆ ದೇವಿಯ ದರ್ಶನದ ಭಾಗ್ಯದಿಂದ ಏನೇನು ಒಳ್ಳೆಯ ಕಾರ್ಯ ಆಗಬೇಕಾಗಿದೆ ಅವರ ಕುಟುಂಬಗಳಲ್ಲಿ ಆಗಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಬೇಕು ಅನ್ನೋ ಉದ್ದೇಶದಿಂದ ಈ ಮಂಗಳ ಕಾರ್ಯಗಳೆಲ್ಲ ಮಾಡುವಂತ ಹಿರಿಯರು ನಿಶ್ಚಯಿಸಿದ್ದಾರೆ. ಇದಕ್ಕೆಲ್ಲ ತಾವುಗಳೆಲ್ಲ ಭಾಗಿಯಾಗಿ ಈ ಮಂಗಳ ಕಾರ್ಯದಲ್ಲಿ ಭಾಗಿಯಾಗಿ ಈ 5 ದಿನವೂ ನಿಮ್ಮ ಸೇವೆಯನ್ನ ಈ 5 ದಿನ ಈ 2 ದೇವಸ್ಥಾನಗಳಲ್ಲಿ ಮಾಡಿ ಅದನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊ.